ಮಿಡ್ಲ್ ಈಸ್ಟ್ನಲ್ಲಿನ ಬದಲಾವಣೆಗಳು ಲಾಸ್ಟ್ ಒಂದು 15-20 ವರ್ಷದ ಬದಲಾವಣೆಗಳನ್ನು ಹೆಂಗೆ ನೋಡ್ತೀರಿ ನೀವು? ರಂಜಾನ್ ತಿಂಗಳು ನಡೀತಾ ಇದ್ದೀನಿ ಈಗ. ನಾನು ಕಳೆದ ರಂಜಾನ್ ತಿಂಗಳಲ್ಲಿ ದುಬೈನಲ್ಲಿದ್ದೆ. ದುಬೈ ವಾಸ್ ಲೈಕ್ ರಂಜಾನ್ ತಿಂಗಳಲ್ಲಿ ಪಾಮ್ ಜುಮೇರಾದಲ್ಲಿ ಒಂದು ಪಾರ್ಟಿ ನಡೀತಾ ಇರೋದು ನೋಡಿದೆ ನಾನು. ದುಬೈನ ಒಂದು ಬೀಚ್ಗೆ ಹೋದೆ. ಅಲ್ಲಿ ಒಟ್ಟಾರೆ ಜೀವನ ಪದ್ಧತಿನೇ ಎಷ್ಟು ಬದಲಾಗಿ ಹೋಗಿದೆ ಅಂತ. ನಾನು ಲಾಸ್ಟ್ ಐ ವೆಂಟ್ ಟು ಅಬುದಾಬಿ ನೋಡಿಬಿಟ್ರೆ. ಆ್ಯಂಡ್ ಈ BMS ಅನ್ನುವಂಥ ಎಂಥ MBS ಮೊಹಮ್ಮದ್ ಬಿನ್ ಸಲ್ಮಾನ್ ಅನ್ನುವಂಥ ರಾಜ ಸೌದಿ ಅರೇಬಿಯಾಗೆ ಬಂದ ನಂತರ ಅಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, ಫಾರ್ ದ ಫಸ್ಟ್ ಟೈಮ್ ಹೆಣ್ಣು ಮಕ್ಕಳಿಗೆ ಡ್ರೈವಿಂಗಿಗೆ ಅವಕಾಶ, ಸಿನಿಮಾ ಥಿಯೇಟರ್ಗಳು ಓಪನ್ ಆದವು. ಈ ಬದಲಾವಣೆ ಇಡೀ ಜಗತ್ತನ್ನು ಒಂದು ಬೇರೆ ದಿಕ್ಕಿಗೆ ತಗೊಂಡು ಹೋಗ್ತಾ ಇದೆ. ಅಂದರೆ ವಿ ಶುಡ್ ಅಪ್ಡೇಟ್ ಅನ್ನುವ ವಿ ಶುಡ್ ಓಪನ್ ಅಪ್ ಅನ್ನುವ ರೀತಿಯ ಬದಲಾವಣೆ. ಅದ್ರ ಜೊತೆಗೆ UAE ಹೇಳ್ತು ಯುರೋಪಿಯನ್ ದೇಶಗಳಿಗೆ ನಮ್ಮ ಮಕ್ಕಳು ಕಲಿಯೋದಕ್ಕೆ ಹೋದಾಗ ನಾವು ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ವಿ, ಇನ್ಮೇಲೆ ಕೊಡೋದಿಲ್ಲ ಅಂತ. ಯಾಕೆ ಕೊಡೋದಿಲ್ಲ ಅಂದರೆ ಅವರು ಅಲ್ಲಿಗೆ ಹೋಗಿ ಇಸ್ಲಾಮಿಕ್ ಎಕ್ಸ್ಟ್ರೀಮಿಸಮನ್ನು ತಲೆಗೆ ಹಾಕ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೇಳ್ತಾ ಇದೆ. ಯುರೋಪಿಗೆ ಹೋದರೆ ಇಸ್ಲಾಮಿಕ್ ಎಕ್ಸ್ಟ್ರೀಮಿಸ್ಟ್ಗಳಾಗಬಹುದು ನಮ್ಮ ಮಕ್ಕಳು, ನಾವು ಸ್ಕಾಲರ್ಶಿಪ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಈ ಅಂದರೆ ಈ ಬದಲಾವಣೆಗಳನ್ನು ಗಮನಿಸಿ ನೀವು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ವಿದೇಶಾಂಗ ಸಚಿವರು ಓಪನ್ ಆಗಿ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಯುರೋಪ್ನಿಂದ ಹೆಚ್ಚು ಇಸ್ಲಾಮಿಕ್ ಭಯೋತ್ಪಾದಕರು ಬರ್ತಾರೆ, ಯಾಕಂದ್ರೆ ಇಸ್ಲಾಂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನ್ಕೊಂಡಿದ್ದಾರೆ ಅವರು ಅಂತ. ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನ್ಕೊಂಡಿದ್ದಾರೆ, ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅದನ್ನ ಅಂತ. ಈ ಬದಲಾವಣೆಗಳನ್ನ ಹೆಂಗೆ ನೋಡ್ತೀರಿ? ನನಗೆ ಐ ಆಮ್ ಬಿಕಮಿಂಗ್ ಮೋರ್ ಹೋಪ್ಫುಲ್ ಟುವರ್ಡ್ಸ್ ಮಿಡ್ಲ್ ಈಸ್ಟ್. ಅಬ್ಸಲ್ಯೂಟ್ಲಿ. ಈಗ ಏನು ಗೊತ್ತಾ, ವರ್ಲ್ಡ್ ಯಾವ ಡೈರೆಕ್ಷನಿಗೆ ಹೋಗ್ತಿದೆ ಅಂದರೆ, ನೀವು ಜಸ್ಟ್ ನೋಡಿ, ಎಲ್ಲ ಕಡೆ ಒಂದೇ ಫೋಕಸ್ ಏನಿದೆ, ಡೆವಲಪ್ಮೆಂಟ್. ಹೌದು, ಈಗ ಅಮೇರಿಕಾ ಎಲ್ಲಿಗಾದರೂ ಹೋದರೆ ಏನಕ್ಕೆ ಹೋಗ್ತಿದೆ? ದೇ ವಾಂಟ್ ಟು ಡೆವಲಪ್ ದೇರ್ ಕಂಟ್ರಿ. ಟ್ರಂಪ್ ಏನೇ ಮಾಡಲಿರಿ ಅವ್ರ ದೇಶಕ್ಕೋಸ್ಕರ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ, ದುಡ್ಡು ತೊಗೊಂಡು ಹೋಗ್ತಿದ್ದಾನೆ. ಅವ್ನ ದೇಶಕ್ಕೆ ಅವ್ನು ಕಳ್ತನ ಮಾಡ್ತಿದ್ದಾನೆ, ಬಟ್ ಕಳ್ತನ ಮಾಡೋದ್ರೂ ದುಡ್ಡು ತೊಗೊಂಡು ಹೋಗ್ತಿದ್ದಾನೆ. ಅವನ ದೇಶಕ್ಕೆ ಅವ್ನು ಒಳ್ಳೇದೇ ಮಾಡ್ತಾ ಇದ್ದಾನೆ. ಒಬ್ಬ ಪ್ರೆಸಿಡೆಂಟ್ ಆಗಿ ಅವರ ಡಾಕ್ಟ್ರಿನ್ಸ್ ಪ್ರಕಾರ ಏನೋ ಒಂದು ಕಳ್ತನ ಮಾಡ್ಕೊಂಡು ಹೋದ್ರೂ ಈ ಸ್ಟೇಕ್ ಆಯಿಲ್ ಅಮೆರಿಕಾಗೆ ಅವ್ನು ಕರೆಕ್ಟಾಗಿ ಮಾಡ್ತಿದ್ದಾನೆ. ಪ್ರತಿಯೊಂದು ದೇಶದ ರಾಜ ರಾದರ್ ಪ್ರೆಸಿಡೆಂಟ್ಸ್ ಯಾರಿದ್ದಾರೆ, ಪ್ರೈಮ್ ಮಿನಿಸ್ಟರ್, ಹೆಡ್ ಆಫ್ ದ ಸ್ಟೇಟ್ಸ್ ಯಾರ್ಯಾರಿದ್ದಾರೆ, ಪ್ರತಿಯೊಬ್ಬರು ಇದೇ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ. ಹೀಗಿದ್ದಾಗ ಯಾವ ಒಂದು ಸೊಸೈಟಿ ಹಿಂದೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ, ಬೀಯಿಂಗ್ ಫಂಡಮೆಂಟಲಿಸ್ಟ್ ಅಂತ ಹೇಳಿದ್ರೆ ಉಸಿರಾಡೋಕ್ಕೂ ಪರ್ಮಿಷನ್ ತಗೊಳ್ಳೋಂತಹ ಫಂಡಮೆಂಟಲಿಸಮ್ ಕೆಲವೊಂದು ಸೊಸೈಟೀಸಲ್ಲಿ ಇವತ್ತು ಇದೆ. ಅವರಾಗವರೇ ದೇ ಆರ್ ಬೀಯಿಂಗ್ ಲೆಫ್ಟ್ ಬಿಹೈಂಡ್. ಆ ಒಂದು ಲೆಫ್ಟ್ ಬಿಹೈಂಡ್ ಸೊಸೈಟೀಸ್ ಏನೇನಿದೆಯಲ್ಲ, ದೇ ಆರ್ ದ ಒನ್ಸ್ ದಟ್ ಆರ್ ಬೀಯಿಂಗ್ ಟಾರ್ಗೆಟೆಡ್. ಆ್ಯಂಡ್ ಈಗ ಎಂಟೈರ್ ಮಿಡ್ಲ್ ಈಸ್ಟ್ ಹ್ಯಾಸ್ ಕಮ್ ಆಫ್ ದಿ ಏಜ್ ಸರ್. ಅವ್ರಿಗೆ ಅರ್ಥ ಆಗಿದೆ, ನಾವು ಇದೇ ಒಂದು ಫಂಡಮೆಂಟಲಿಸಮಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ, ನಾವು ಇದೇ ರಿಸ್ಟ್ರಿಕ್ಷನ್ಸ್, ಮನುಷ್ಯರ ಮೇಲೆ ಮನುಷ್ಯರು ನಾವು ರಿಸ್ಟ್ರಿಕ್ಷನ್ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ಉದ್ಧಾರ ಆಗಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಸೆಕೆಂಡ್ಲಿ, ವೆಸ್ಟರ್ನ್ ಕಲ್ಚರ್ ಅನ್ನೋದೇನಿದೆಯಲ್ಲ, ಅದರ ಒಂದು ಇನ್ಫ್ಲೂಯೆನ್ಸ್ ತುಂಬ ಜಾಸ್ತಿ ಆಗಿದೆ, ವಿಚ್ ಈಸ್ ಇನ್ ಅ ವೇ ಗುಡ್ ಫಾರ್ ದೋಸ್ ಸೊಸೈಟೀಸ್. ಯಾಕೆ ಅಂತ ಹೇಳಿದ್ರೆ, ಫಾರ್ ದಟ್ ಮ್ಯಾಟರ್ ಎವ್ರಿ ಸೊಸೈಟಿ ಶುಡ್ ಬಿ ಫ್ರೀ. ಲಿಬರಲ್, ನಾನ್ ಲಿಬರಲ್, ದಟ್ಸ್ ಡಿಫ್ರೆಂಟ್. ಇಟ್ ಶುಡ್ ಬಿ ಎ ಫ್ರೀ ಸೊಸೈಟಿ. ಇದು ನನ್ನ ಒಂದು ಆರ್ಗ್ಯುಮೆಂಟ್. ಆ ಒಂದು ಕಲ್ಚರ್ ಯಾವಾಗ ಅಮೆರಿಕನ್ಸ್ ತುಂಬ ಮಿಡ್ಲ್ ಈಸ್ಟಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಇನ್ಫ್ಲೂಯೆನ್ಸ್ನ ಯುರೋಪಿಯನ್ಸ್ ಆ್ಯಂಡ್ ಅಮೆರಿಕನ್ಸ್ ಅವರು ಅಲ್ಲಿಗೆ ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ಇಟ್ಸ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಬರೀ ಪೆಟ್ರೋಲಿಯಂ ಮಾತ್ರ ಇದ್ರೂ ಕೂಡ, ಕುಡಿಯೋಕ್ಕೆ ನೀರಿಲ್ಲ ಬಟ್ ಪೆಟ್ರೋಲಿಯಂ ಇದೆ ಅವ್ರ ಹತ್ರ. ಅವ್ರು ಆ ಪೆಟ್ರೋಲ್ನ ಕರೆಕ್ಟಾಗಿ ಹೇಗೆ ಯೂಸ್ ಮಾಡಿಕೊಂಡು ಪೆಟ್ರೋಲಿಯಮಿಂದ ಹೇಗೆ ದುಡ್ಡು ಸಂಪಾದನೆ ಮಾಡಬೇಕು, ಹೇಗೆ ಡೆವಲಪ್ ಆಗಬೇಕು. ಪೆಟ್ರೋಲಿಯಂ ಮೇಲೆ ಡಿಪೆಂಡೆನ್ಸಿ ತುಂಬಾ ಕಡಿಮೆ ಆಗಿದೆ. ಅವ್ರಿಗೂ ಗೊತ್ತಿದೆ, ತೇಲ್ ಖತಮ್ ಖೇಲ್ ಖತಮ್ ಅಂತ. ಹೌದು. ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ 30% ಡಿಪೆಂಡೆನ್ಸಿ ಮಾತ್ರ ಈಗ ಪೆಟ್ರೋಲಿಯಂ ಮೇಲೆ ಇರೋದು. ಇನ್ನು 70% ಅವರ ಆದಾಯ ಬೇರೆ ಬೇರೆ ಮೂಲಗಳಿಂದ, ಇನ್ಕ್ಲೂಡಿಂಗ್ ಟೂರಿಸಂ. ದಿಸ್ ಇಸ್ ಒನ್ಸ್ ಅಗೇನ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್. ಎಸ್. ಯಾಕಂತ ಹೇಳಿದ್ರೆ ದುಬೈ ಅವ್ರು ಹೇಗೆ ಕಟ್ಟಿದ್ರು ಅನ್ನೋದು ಇಟ್ಸ್ ಎ ಹಿಸ್ಟ್ರಿ ಇನ್ ಇಟ್ ಸೆಲ್ಫ್. ಹಿಸ್ಟ್ರಿ. ಹೌದು. ಬುರ್ಜ್ ಖಲೀಫಾ ಯಾವುದೇ ದೇಶಕ್ಕೆ ಮಾದರಿಯಾಗಬಲ್ಲಂತಹ ಡೆವಲಪ್ಮೆಂಟ್. ಬುರ್ಜ್ ಖಲೀಫಾ ಹೇಗೆ ಕಟ್ಟಿದ್ರು, ಎಲ್ಲಿಂದ ಸಾಲ ತೊಗೊಂಡು ಕಟ್ಟಿದ್ರು, ಅದರದೇ ಒಂದು ದೊಡ್ಡ ಹಿಸ್ಟ್ರಿ. ಬಟ್ ಕಟ್ಟಿದ್ದಾರೆ. ಎಲ್ಲಿಂದ ಇನ್ಫ್ಲೂಯೆನ್ಸ್ಡ್ ಇದೆಲ್ಲ ಆ ಕಲ್ಚರಿಂದ ಇನ್ಫ್ಲೂಯೆನ್ಸ್ ಆಗಿರೋದು. ಆ್ಯಂಡ್ ಫ್ರೀ ಸೊಸೈಟಿ. ನೀವು ರಂಜಾನ್ ಮಂತಲ್ಲಿ ಹೋಗಿದ್ರೆ, ನಾನು ಜೂನಲ್ಲಿ ಹೋಗಿದ್ದೆ ಲಾಸ್ಟ್ ಇಯರ್. ನನ್ನ ಮಗನ ಫಸ್ಟ್ ಬರ್ತ್ಡೇಗೆ ನಾನು ಅಲ್ಲಿಗೆ ಹೋಗಿದ್ದೆ. ಆ ಒಂದು ಟೈಮಲ್ಲಿ ಆ ಒಂದು ಅಲ್ಲಿ ಏನು ಅವ್ರು ಕ್ರಿಯೇಟ್ ಮಾಡಿದಾರಲ್ಲ, ಮ್ಯಾಜಿಕಲ್. ಎಲ್ಲ ಸೊಸೈಟಿನೂ ಆ ರೀತಿ ಬೆಳೆಯೋಕ್ಕೋಸ್ಕರ ಟ್ರೈ ಮಾಡಬೇಕು. ಇವ್ರು ಹೀಗೆ ಹೋಗ್ತಾ ಇದ್ದಾರೆ. ಬಟ್ ದೇರ್ ಈಸ್ ಒನ್ ಹೂ ಸ್ಟಿಲ್ ಥಿಂಕ್ಸ್, ಅವ್ರಿಗೆ ಈಗಲೂ ಅನ್ನಿಸ್ತಾ ಇದೆ ನಾವೇ ಸುಪೀರಿಯರ್ ಅಂತ, ಬಿಕಾಸ್ ಆಫ್ ದ ಪರ್ಷಿಯನ್ ಇನ್ಫ್ಲೂಯೆನ್ಸ್. ದಟ್ ಈಸ್ ರಾಂಗ್. ಇವತ್ತಿನ ದಿನದಲ್ಲಿ ಯಾರೂ ಹಾಗೆ ಯೋಚನೆ ಮಾಡೋಕ್ಕಾಗಲ್ಲ ಪ್ರಪಂಚದಲ್ಲಿ. ದಟ್ ಒಂದು ಇನ್ಫ್ಲೂಯೆನ್ಸ್ ಇಟ್ಕೊಂಡು, ನಮ್ಮ ಒಂದು ರೇಷಿಯಲ್ ಸುಪ್ರಿಮಸಿನ ಇಟ್ಕೊಂಡು ಐ ವಿಲ್ ಡಾಮಿನೇಟ್ ಎವ್ರಿ ಒನ್ ಅಂತ ಹೇಳ್ಬಿಟ್ಟು ಯಾರೂ ಯೋಚಿಸೋಕ್ಕಾಗಲ್ಲ. ಫಸ್ಟ್. ಸೆಕೆಂಡ್ಲಿ,
ಇಲ್ಲ ಹೋಗೋಣ ಸರ್, ಯುದ್ಧ ಮುಗಿದ್ಮೇಲೆ ಹೋಗ್ತೀನಿ ಆಯ್ತಾ. ಬರ್ತೀರಾ ಅಂದರೆ ಹೇಳಿ ಆಯ್ತಾ. ಒಂದು ನಿಮಿಷ, ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಬನ್ನಿ. ನಾನು ಮುಗಿಸ್ಬಿಡ್ತೀನಿ, ಬನ್ನಿ. ಒಂದು ನಿಮಿಷ, ನಾನು ಮುಗಿಸ್ಬಿಡ್ತೀನಿ, ಬನ್ನಿ. ಯಾಕೆ ನೀವು ದುಬೈಗೆ ಹೋಗಿದ್ದೀರಾ? ಓಕೆ, ಗುಡ್, ಹೋಗೋಣ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಈ ರೀತಿ ಇನ್ಫ್ಲೂಯೆನ್ಸ್ಗಳು ಏನು ಬಂತು, ಇನ್ಫ್ಲೂಯೆನ್ಸ್ಗಳು ಬಂದಾದಮೇಲೆ ದೇ ಆರ್ ಡೆವಲಪಿಂಗ್ ಆ್ಯಂಡ್ ದೇ ಆರ್ ಡೆವಲಪಿಂಗ್ ವೆರಿ ಗುಡ್. ಈಗ ಈ ಹುಚ್ಚಾಟ ಏನು ನಿಲ್ಲಿಸಬೇಕು, ಅದನ್ನು ನಿಲ್ಲಿಸ್ಬೇಕಂದ್ರೆ ದೇರ್ ಈಸ್ ಓನ್ಲಿ ಒನ್ ಆರ್ಗನೈಸೇಷನ್ ವಿಚ್ ಕ್ಯಾನ್ ಡೂ ದಟ್ ಸರ್. ಆ ಆರ್ಗನೈಸೇಷನ್ ಹೆಸರು ಬ್ರಿಕ್ಸ್ ಅಂತ. ಒಂದೇ ಒಂದು ಕೌಂಟರ್ ಬ್ಯಾಲೆನ್ಸಿಂಗ್ ಏನಾದರೂ ಇದೆ ಅಂತ ಹೇಳಿದ್ರೆ, ಆ ಕೌಂಟರ್ ಬ್ಯಾಲೆನ್ಸಿಂಗ್ ಟು ಯುನೈಟೆಡ್ ಸ್ಟೇಟ್ಸ್ ಸಾಧ್ಯ ಆಗೋದು ಬ್ರಿಕ್ಸಿಂದ ಮಾತ್ರನೇ. ದಟ್ ಆರ್ಗನೈಸೇಷನ್ ಈಸ್ ಪವರ್ಫುಲ್. ಆಲ್ರೆಡಿ ಇವರ ಒಂದು ನೀತಿಗಳು ತುಂಬ ಇರಿಟೇಟ್ ಮಾಡಿದೆ ಡೊನಾಲ್ಡ್ ಟ್ರಂಪ್ಗೆ, ಯಾಕಂದರೆ ಇವ್ರದೇ ಕರೆನ್ಸಿ ತರಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ದೇ ಆರ್ ಡೂಯಿಂಗ್ ಲಾಟ್ ಆಫ್ ಅದರ್ ಥಿಂಗ್ಸ್. ಬ್ರಿಕ್ಸ್ ಬ್ಯಾಂಕ್ ಓಪನ್ ಮಾಡಬೇಕು ಆಸ್ ಎ ಕೌಂಟರ್ ಟು ವರ್ಲ್ಡ್ ಬ್ಯಾಂಕ್, ಇದೆಲ್ಲ ಮಾತುಗಳು ನಡೀತಾ ಇದೆ. ಸೊ ಇದೆಲ್ಲ ನಡೀತಿರೋದು ಅಲ್ಟಿಮೇಟ್ಲಿ ಇಟ್ ಈಸ್ ಆಲ್ ಗೋಯಿಂಗ್ ಟುವರ್ಡ್ಸ್ ದ ಡೆವಲಪ್ಮೆಂಟ್. ಕಾಂಪಿಟೇಷನ್, ಸ್ಪರ್ಧಾಯಾಮ್ ವರ್ಧತೆ ವಿದ್ಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ನಾವು ಕಲಿಬೇಕು ಅಂತ ಹೇಳಿದ್ರೆ ಸ್ಪರ್ಧೆ ಇರಬೇಕು. ಆ ಕಡೆ ಅವರು, ಈ ಕಡೆ ಇವರು, ದೇ ಆರ್ ಆಲ್ ಆರ್ ಟ್ರೈಂಗ್ ಟು ಡೆವಲಪ್, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಿಡಲ್ ಈಸ್ಟ್ ಇವತ್ತೇನಿದೆ, ಮೋಸ್ಟ್ ಆಫ್ ಇಟ್ಸ್ ಡೆವಲಪಿಂಗ್ ಸೂಪರ್ಬ್, ಮೋಸ್ಟ್ ಆಫ್ ಇಟ್. ಬಟ್ ಎಲ್ಲಿ ಫಂಡಮೆಂಟಲಿಸಮ್ ಇದೆ, ನೀವು ದೊಡ್ಡ ದೊಡ್ಡ ಇಮಾರತ್ಗಳು ಕಟ್ಬೋದು, ಬಟ್ ಜನ ಸಾಯ್ತಿದಾರಲ್ಲ. ಯು ಆರ್ ಕಿಲಿಂಗ್ ಯುವರ್ ಓನ್ ಪೀಪಲ್. ಡೋಂಟ್ ಡೂ ದಟ್. ಈಗ ದುಬೈ ಅಷ್ಟೇ, ಲೆಟಸ್ ಅಷ್ಟೇ ಬಿಲ್ಡಿಂಗ್ಸ್, ಅಷ್ಟೇ ಬ್ಯೂಟಿಫುಲ್ ಬಿಲ್ಡಿಂಗ್ಸ್, ಬ್ಯೂಟಿಫುಲ್ ರೋಡ್ಸ್ ಇರಾನಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ನಾನು ನೋಡಿಲ್ಲ ಪಾಪ, ಅವ್ರು ಹೋಗಿ ಬಂದಿದ್ದಾರೆ, ಇಟ್ಕೊಳ್ಳೋಣ. ಬಟ್ ಎಷ್ಟು ಜನನ ಎಕ್ಸಿಕ್ಯೂಟ್ ಮಾಡ್ತಿದ್ದೀರಾ ಪಬ್ಲಿಕ್ಲಿ ನೀವು? ಎಷ್ಟು ಜನ ಸತ್ತಿದ್ದಾರೆ? ಸೊ ಅದನ್ನು ಮಾಡಬೇಡಿ. ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅದನ್ನು? ದಟ್ ವಿಲ್ ನೆವರ್ ಟೇಕ್ ಯು ಟುವರ್ಡ್ಸ್ ಡೆವಲಪ್ಮೆಂಟ್. ನೀವು ಡೆವಲಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಸಾಯಿಸ್ಬೇಡಿ ಜನನ. ಗೆಟ್ ಲಿಬರಲೈಸ್ಡ್. ಪ್ರಪಂಚದ ಜೊತೆ ಮುಂದೆ ಹೋಗಿ. ಆ್ಯಂಡ್ ಮಿಡ್ಲ್ ಈಸ್ಟ್ ಆಲ್ರೆಡಿ ಆ ಡೈರೆಕ್ಷನಲ್ಲಿ ಮುಂದೆ ಹೋಗ್ತಾ ಇದೆ. ಇವರೊಬ್ಬರು ಕ್ಯಾಚಪ್ ಆದರೆ ಸಾಕು. ಪ್ರಾಬ್ಲಿ ದೇ ಶುಡ್ ಟಾಕ್ ಇಟ್ ಔಟ್. ಆ್ಯಂಡ್ ಇದು ಮುಗಿತಾ ಬರ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಸ್, ಉಮರ್ ಶರೀಫ್ ಅವರೇ, ಈ ಮಿಡ್ಲ್ ಈಸ್ಟ್ನ ದೇಶಗಳು ಅವ್ರು ನಡ್ಕೊಳ್ತಾ ಇರೋ ರೀತಿ, ಅಮೆರಿಕಕ್ಕೆ ಯಾಕ್ರಿ ಜಾಗ ಕೊಡಬೇಕಾಗಿತ್ತು ಅವರು ಸೈನಿಕ ನೆಲೆಗಳನ್ನು ಮಾಡ್ಕೊಳ್ಳೋದಕ್ಕೆ? ನೋಡಿ, ಇಸ್ರೇಲ್ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದ ತಪ್ಪಲ್ವಾ ಅದು? ಇವಾಗ ಜಿಯೋ ಪೊಲಿಟಿಕ್ಸ್ನಲ್ಲಿ ಯಾರೂ ಫ್ರೆಂಡ್ ಇಲ್ಲ, ಯಾರೂ ಎನಿಮಿ ಇಲ್ಲ. ಯಾಕಂದರೆ ಸಿಚುವೇಶನ್ಗೆ ತಕ್ಕಂತೆ ನಮ್ಮ ನಿರ್ಧಾರ ಕೂಡ ಬದಲಾವಣೆ ಆಗ್ತಾನೆ ಇರುತ್ತೆ. ಹಾಗಾಗಿ ಇವತ್ತಿಗೆ ಮಿಡ್ಲ್ ಈಸ್ಟು ಬಂದು ಆ್ಯಕ್ಚುಲಿ ಒಂದು ಒಳ್ಳೆಯ ಸಂವಾದ ಇಟ್ಕೊಳ್ಬೇಕು, ಎಲ್ಲರ ಜೊತೆಗೂ ಬೆರೆತು ಜೀವನ ಮಾಡಬೇಕಂತ ಆ ಒಂದು ಮೈಂಡ್ ಸೆಟ್ನಲ್ಲಿ ಇರುವಾಗ ಅಲ್ಲಿರತಕ್ಕಂಥ ಕೊರತೆಗಳನ್ನು ಬಿಟ್ಟು ದೂರ ಬರ್ತಾ ಇದ್ದಾರೆ. ಅಲ್ಲಿರತಕ್ಕಂಥ ಕೊರತೆಗಳೇನೋ ಅಲ್ಲಿ ಎಕ್ಸ್ಟ್ರೀಮಿಸಮ್ ಇರಬಾರ್ದಂತ, ಎಲ್ಲರಿಗೂ ಒಂದು ಫ್ರೀ ಸೊಸೈಟಿ ಇರಲಿ. ಅಪ್ಪ ಅವನು ಹೋಗಿ ಮೂವಿ ನೋಡೋಕೆ ಹೋಗ್ತಾನೆ, ಹೋಗಲಿ ಬಿಡಿ, ನೀನು ಮಸ್ಜಿದ್ಗೆ ಹೋಗು, ಮಸೀದ್ ಕೂಡ ಕಟ್ಟಿದ್ದೀನಿ, ಇಲ್ಲಿ ನೋಡಿ ಎಲ್ಲ ಕಡೆ ಮಸೀದ್ ಇದೆ, ನೀನು ಹೋಗಿ ಮಸೀದಿಗೆ ಹೋಗಿ ನಮಾಜ್ ಮಾಡೋ. ಅವ್ರಿಗೆ ಬೇಕಾಗಿರೋದು ಅವ್ರು ಬಂದು ಮೂವಿ ನೋಡ್ಬೇಕಂತಿದ್ರೆ ಅವ್ರು ಮೂವಿಗೆ ಹೋಗ್ತಾರೆ. ಸೊ ನಮಾಜ್ ಮುಗಿಸಿ ಮೂವಿ ನೋಡೋಕೆ ಹೋಗ್ತೀನಿ ಹೋಗೋರು ಅವ್ರ ಇಷ್ಟ ಅಂತ. ಬಟ್ ಅದರಲ್ಲಿ ಒಂದು ಕಟ್ಟುಪಾಡು ಇರುತ್ತೆ. ಕಟ್ಟುಪಾಡು ಏನಂದ್ರೆ ಸರ್ಟಿಫಿಕೇಶನು, ಇಂತಹ ಮೂವಿ ರಿಲೀಸ್ ಮಾಡಬಾರದು. ನೋಡಿ, ನಮ್ಮಲ್ಲಿ ಕೂಡ ಇದೆ ಬ್ಯಾಡ್ ಮೂವೀಸು ಮತ್ತು ಬಿ ರೇಟೆಡ್ ಮೂವೀಸು ಅದೆಲ್ಲ ಬಂದು ರಿಲೀಸ್ ಮಾಡಬಾರದಂತ ಒಂದು ಕಟ್ಟುಪಾಡು ಒಳಗೆ ಅವ್ರು ಮಾಡಬೇಕಂದ್ರೆ ಅದು ಒಳ್ಳೆಯ ದಾರಿನಲ್ಲಿನೇ ಹೋಗ್ತಾ ಇರೋದು. ಅದೇ ರೀತಿ ಕಾರು ಡ್ರೈವಿಂಗ್ ಮಾಡೋದು, ಆ್ಯಕ್ಚುಲಿ ಮೊಹಮ್ಮದ್ ಬಿನ್ ಸಲ್ಮಾನ್ ಇವಾಗ ಕೊಟ್ಟಿರುವ ಈ ಒಂದು ರೂಲಿಂಗ್ ಬಂದು ಆಲ್ರೆಡಿ ಉಲಮಾಗಳು ಮುಂಚೆ ಕೊಟ್ಟಿದ್ದಾರೆ. ಬಟ್ ಅದನ್ನ ಉಪಯೋಗ ಮಾಡೋಕ್ಕೆ ಇವಾಗ ಮೊಹಮ್ಮದ್ ಬಿನ್ ಸಲ್ಮಾನ್ ಬಂದಿದ್ದಾರೆ. ಅಂದರೆ ಇದೇನು ಹೊಸದಿಲ್ಲ. ವೈ ವಿಮೆನ್ ಕಾನ್ ಡ್ರೈವ್ ಅಂತ ಈ ಪ್ರಶ್ನೆ ಇಂಡಿಯಾನಲ್ಲಿ, ಭಾರತದಲ್ಲಿ ಹೆಂಗಸರು ಕಾರ್ ಓಡಿಸ್ಬೋದು, ಟೂ ವೀಲರ್ ಓಡಿಸ್ಬೋದು, ಪೈಲಟ್ನಲ್ಲಿ ಹಾರಿಸ್ಬೋದು, ಪಾಕಿಸ್ತಾನಲ್ಲಿ ಹಾರಿಸ್ಬೋದು. ಬಟ್ ಸೌದಿ ಅರೇಬಿಯಾನಲ್ಲಿ ಮಾಡಿದ್ರೆ ಮಾತ್ರ ಶಾಂತಂ ಪಾಪ ಅಂತ ಮೇಲೆ ಇರೋದು. ಏನ್ರಿ ಅದು ಅರ್ಥ ಏನಂದ್ರೆ, ಎಲ್ಲ ಕಡೆನೂ ಇರೋದು ಹೆಣ್ಮಕ್ಳೇ. ಎಲ್ಲ ಕಡೆನೂ ನೀವು ಬಂದು ಪ್ರೋತ್ಸಾಹ ನೀಡುವಾಗ ನನ್ನ ಹೆಂಡತಿ ಗಾಡಿ ಓಡಿಸ್ಲಿ ಅಂತ ನಾವು ಆಸೆ ಪಡ್ತೀವಿ, ನನ್ನ ಮಗಳು ಬಂದು ಕಾಲೇಜಿಗೆ ಹೋಗ್ಲಿ ಅಂತ ಆಸೆ ಪಡ್ತೀವಿ. ನಾವೆಲ್ಲ ಮಾಡಿದ್ರೆ ಸರಿ. ಬಟ್ ಇರಾನ್ನಲ್ಲಿ ಮಾಡಬಾರ್ದು, ಅಫ್ಘಾನಿಸ್ತಾನಲ್ಲಿ ಮಾಡಬಾರ್ದು ಅಂದರೆ, ನೋಡಿ, ಇರಾನ್ನಲ್ಲಿ ಕೆಲವು ಇದರಲ್ಲಿ ಪ್ರೋತ್ಸಾಹ ನೀಡಿದ್ದಾರೆ, ಲಿಟ್ರಸಿನಲ್ಲಿ ತೊಂದರೆ ಇಲ್ಲ. ಬಟ್ ವೆನ್ ಯು ಆರ್ ಮೇಕಿಂಗ್ ಸಮಥಿಂಗ್ ಕಂಪಲ್ಸರಿ ಫಾರ್ ಹಿಜಾಬ್ ಆನ್ ಈವನ್ ನಾನ್ ಮುಸ್ಲಿಮ್ ವಿಮೆನ್, ಅಲ್ಲಿ ನನಗೆ ತೊಂದರೆ ಇದೆ. ಯಾಕೆ ನೀವು ನಾನ್ ಮುಸ್ಲಿಮ್ ವಿಮೆನ್ ಮೇಲೆ ಯಾಕೆ ನೀವು ಕಂಪಲ್ಸರಿ ಮಾಡ್ತೀರಾ? ಇದು ಒಂದೇ ಒಂದು ಮಾತು ಮುಗಿಸ್ತೀನಿ. ಒನ್ ರಾಂಗ್ ಕೆನಾಟ್ ಕರೆಕ್ಟ್ ದಿ ಅದರ್ ರಾಂಗ್. ಇದು ನನ್ನ ಫಿಲಾಸಫಿ. ಇಷ್ಟೊತ್ತು ನಾನು ಹೇಳಿದ್ರೆ ಅರ್ಥ ಇದೆ. ಒಂದೇ ಒಂದು ಸ್ಟೇಟ್ಮೆಂಟ್, ನನ್ನ ಫಿಲಾಸಫಿ. ಒನ್ ರಾಂಗ್, ಎರಡು ತಪ್ಪುಗಳು ಸೇರಿದ್ರೆ ಒಂದು ಸರಿ ಆಗೋದೇ ಇಲ್ಲ. ಇವಾಗ ನೋಡಿ, ಮೆಹಸಾ ಅಮೀನಿ ಕೇಸ್ ಬದಿಗೆ ಒಂದು ಮಾತಾಡಬೇಕಾಗಿದೆ. ಅವ್ರು ಹೇಗೆ ಅರೆಸ್ಟ್ ಆದ್ರಂದರೆ 13th of September 2022ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಅಲ್ಲಿ ಏನೋ ಒಂದು ತಪ್ಪಾಗಿದೆ, ಯಾರೋ ಹೊಡೆದಿರಬೇಕು, ಏನೋ ನಡೆದಿದೆ, ಅದರಲ್ಲಿ ಅವ್ರು ಕೊಲ್ಯಾಪ್ಸ್ ಆಗಿದ್ದಾರೆ, ಬಿದ್ದಿದ್ದಾರೆ. ಅದರ ನಂತರ ಜುಡಿಷಿಯಲ್ ಕಸ್ಟಡಿನಲ್ಲಿ, ಅಂದರೆ ಪೊಲೀಸ್ ಕಸ್ಟಡಿನಲ್ಲಿ ಅವ್ರು ತೀರೋಗಿರೋದು. ಹಾಸ್ಪಿಟಲ್ನಲ್ಲಿ ಅಲ್ಲಿ ಬಂದು ಸರ್ಟಿಫಿಕೇಟ್ ಆಗಿರೋದು. ಇಷ್ಟು ಬಂದಿರೋದು. ನೇಣಕ್ಕೂ ಹಾಕಿಲ್ಲ ಅವ್ರನ್ನ. ಪಬ್ಲಿಕ್ ಆಗಿ ನೋಡಿ ಎಂಥದ್ದು ಮಾತೆಲ್ಲ ಬರ್ತಿದ್ರೆ ಅವ್ರನ್ನ ನೇಣಕ್ಕೆ ಹಾಕಿದ್ರು ಅಂತ ಒಂದು ಮಾತು ಬರುತ್ತೆ. ಅದೆಲ್ಲ ತಪ್ಪು. ಆ್ಯಕ್ಚುಲಿ ಹಂಗಾಗಿಲ್ಲ. ಆ್ಯಕ್ಚುಲಿ ಆಗಿರೋದಂದರೆ ಪೊಲೀಸ್ ಕಸ್ಟಡಿನಲ್ಲಿ ನಡೆದಿರೋ ಒಂದು ಘಟನೆ. ಇವಾಗ ಒಂದು ರೇಷಿಯೋ ಕೊಡ್ತೀನಿ ನಿಮಗೆ. 1754 ಡೆತ್ಸ್ 2023ನಲ್ಲಿ
ಪೊಲೀಸ್ ಕಸ್ಟಡಿ ಡೆತ್ಸು ಭಾರತದಲ್ಲಿ. ಅದೇ ರೀತಿ 2024ನಲ್ಲಿ 2739 ಪೊಲೀಸ್ ಕಸ್ಟಡಿ ಡೆತ್ಸ್. ಇದು ಎಲ್ಲೆಲ್ಲೇ ನಡೆದಿಲ್ಲ, ತಮಿಳ್ನಾಡಿನಲ್ಲಿ ನಡೆದಿದೆ. ಅಲ್ಲ ಉಮರ್ ಶರೀಫ್ ಅವರೇ, ಮುಗಿಸ್ಬಿಡ್ತೀನಿ ಮುಗಿಸ್ಬೇಕು. ಇದರಲ್ಲಿ ಏನಂದ್ರೆ ನಾನು ಏನು ಅರ್ಥ ಮಾಡ್ಕೊಂಡ್ರೆ, ನೋಡಿ, ಪೊಲೀಸ್ ಕಸ್ಟಡಿನಲ್ಲಿ ಇಲ್ಲೂ ಕೂಡ ಡೆತ್ಸ್ ನಡೆದ್ರೆ ನಾವು ಎಂತಹ ಒಂದು ವರ್ತನೆ ಮಾಡ್ತೀವಿ, ಅವರಲ್ಲಿ ಎಂತಹ ವರ್ತನೆ ಮಾಡಿದ್ದಾರೆ, ವಾಟ್ ಕೈಂಡ್ ಆಫ್ ಪ್ರೊಟೆಸ್ಟ್ ದೇ ಹ್ಯಾವ್ ಡನ್ ಅಂತ ನೋಡುವಾಗ ಇಟ್ ಈಸ್ ಮ್ಯಾಗ್ನಾನಿಮಸ್. ಟೋಟಲ್ ಆಗಿ ಮಾಡಿದ್ದಾರೆ, ಅಂದ್ರೆ ಮಾನ್ಯುಮೆಂಟಲ್ ಆಗಿ ಮಾಡಿದ್ದಾರೆ. ಹೌದು, ದೇ ಹ್ಯಾವ್ ಡನ್ ಇನ್ ಅ ವೆರಿ ಡಿಫರೆಂಟ್ ವೇ. ನೋಡಿ, ಫ್ರಸ್ಟ್ರೇಷನ್, ಆ ಫ್ರಸ್ಟ್ರೇಷನ್ ತಪ್ಪಾಗಿದೆ. ನಾನು ಫಸ್ಟೇ ನಿಮ್ಗೆ ಹೇಳಿದೆ, 2 wrongs cannot make correct. ಅಲ್ಲಿ ಜನರು ತಪ್ಪು ಮಾಡ್ತಾ ಇದ್ದಾರೆ, ಅಲ್ಲಿ ಆಡಳಿತ ಮಾಡೋರು ತಪ್ಪು ಮಾಡಿದ್ದಾರೆ, ಮತ್ತೆ ಅವ್ರ ಮೇಲೆ ಧ್ವಂಸ ಮಾಡಕ್ಕೆ ಇಸ್ರೇಲ್ ಮತ್ತೆ ಅಮೆರಿಕ ಹೋಗಿರೋದು ಅದು ತಪ್ಪು ನಡೀತಿದೆ. ಉಮರ್ ಶರೀಫ್ ಆಲ್ ಗ್ರೌಂಡ್ ಉಮರ್ ಶರೀಫ್ ಅವರೇ, ದೇರ್ ಆರ್ ಮಿಸ್ಟೇಕ್ಸ್. ಉಮರ್ ಶರೀಫ್ ಅವರೇ, ವೈ ಕಾಂಟ್ ವಿ ಟೇಕ್ ಅ ವೆರಿ ಬ್ಯಾಲೆನ್ಸ್ಡ್ ಅಪ್ರೋಚ್? ಉಮರ್ ಶರೀಫ್ ಅವರೇ, ನಾನು ಇರಾನಿನ ಸಾಮಾನ್ಯ ಮಹಿಳೆಯ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀನಪ್ಪ. ಮೆಹಸಾ ಅಮೀನಿ ಅಂತ 22 ವರ್ಷದ ಹುಡುಗಿನ ನೀವು ಸರಿಯಾಗಿ ಹಿಜಾಬ್ ಹಾಕೊಂಡಿಲ್ಲ ಅಂತ ಹೊಡೆದಾಕ್ತೀರಿ ಅನ್ನೋದಿದ್ರೆ, ನಾನು ನನ್ನ ತಲೆಯಲ್ಲಿನ ಹಿಜಾಬನ್ನು ನಡು ರಸ್ತೆಯಲ್ಲಿ ಕಿತ್ತು ಬೆಂಕಿ ಹಾಕ್ತೀನಿ ಅಂತ ಹೇಳೋಳು. ನೋಡಿ, ಅದೇ ನೋಡಿ, ನೋಡಿ, ಒಂದು ಘಟನೆ ಬಂದು ಇಟ್ ಡಸ್ ನಾಟ್ ಡಿಫೈನ್ ದ ಎಂಟೈರ್ ಸಿಸ್ಟಮ್. ಒಂದು ಘಟನೆ ನೋಡಿ, ಅಖ್ಲಾಗ್ ಒಬ್ಬ ತೀರೋಗ್ಬಿಟ್ಟ, ಬೀಫ್ ಅವನ ಮನೆಯಲ್ಲಿ ಇತ್ತಂತ, ಆದ್ರಿಂದ ಭಾರತವೇ ಮುಸಲ್ಮಾನರ ವಿರುದ್ಧವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅಖ್ಲಾಕನ್ನು ಕೊಂದವ್ರನ್ನ ಹಿಡೀರಿ, ಅವನಿಗೆ ಶಿಕ್ಷೆ ಕೊಡಿ. ಬಿಲ್ಕಿಸ್ ಬಾಣನ್ನ ರೇಪ್ ಮಾಡಿ ಹಿಡೀರಿ, ಅವ್ರಿಗೆ ಶಿಕ್ಷೆ ಕೊಡಿ. ಆದ್ರೆ ಇಡೀ ಭಾರತ ನಮ್ಮ ವಿರುದ್ಧ ಇದೆ ಅಂತ ಮಾತಾಡೋದು ಕೂಡ ತಪ್ಪು. ಉಮರ್ ಶರೀಫ್ ಭಾರತ ಹಂಗೆ ಇಲ್ಲ. ನಾನು ಅದನ್ನ ಹೇಳ್ತಾ, ಭಾರತ ಹಂಗೆ ಇದೆಯಾ? ಭಾರತದಲ್ಲಿ ನಮ್ಮ ಜೊತೆಗೆ ಚೆನ್ನಾಗೇ ಇದ್ದಾರೆ. ಉಮರ್ ಶರೀಫ್, ಇಲ್ಲಿ ಕಸ್ಟೋಡಿಯಲ್ ಡೆತ್ಗಳಾದ್ರೆ ಮ್ಯಾಜಿಸ್ಟ್ರೇಟ್ ಬರ್ಬೇಕ್ರಿ. ಮ್ಯಾಜಿಸ್ಟ್ರೇಟ್ ಬರದೆ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ. ಕಸ್ಟೋಡಿಯಲ್ ಡೆತ್ಗೆ ಕಾರಣರಾದ ಪೊಲೀಸರ ಮೇಲೆ FIR ಆಗುತ್ತೆ, ಮರ್ಡರ್ ಕೇಸ್ ಆಗುತ್ತೆ, ಸಪ್ರೇಟ್ ಎನ್ಕ್ವೈರಿ ನಡೆಯುತ್ತೆ. ಅಲ್ಲೇನಾಗುತ್ತೆ? ಮೆಹಸಾ ಅಮೀನಿಯನ್ನು ಹೊಡೆದುಕೊಂಡವ್ರಿಗೆ ಏನಾಯ್ತು? ಅದೇ ಡಿಫ್ರೆನ್ಸ್ ಅಷ್ಟೇ, ಬರಲಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ನಡೆಯೋದೇ ಇಲ್ಲ. ಡಿಫ್ರೆನ್ಸ್ ಅಷ್ಟೇ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.